ಹಿಂದಿನ ಜನ್ಮದೊಳಗೆ ಅದು ಮಾಡಿರ್ತಕ್ಕಂಥ ಪಾಪಗಳು ಯಾವ ಒಂದು 4 ಮಂದಿ ಅತನಿಗೆ ಹೋಗಿದ್ರತ್ತು ಹೊಲಿಬಾಳಿ ಮಂದಿ ಊರಾಗಿರ್ತದೆ ನೋಡ್ರಿ ಕಟ್ಟಿ ಕಂಪ್ನಿ ಅಂತಂದ್ರೆ ಮನೆ ಅನ್ನ ತಿಂದು ಮಂದಿದು ಮಾತಾಡೋರೆ ಕಟ್ಟಿ ಕಂಪ್ನಿ. ಇವರು ಊರಾಗ ಮನೆಗೆ ಹೆಂಡತಿ ಸೇರಂಗಿಲ್ಲ, ಮಕ್ಕಳು ಸೇರಂಗಿಲ್ಲ, ಊರಾಗ ಯಾರೂ ಸೇರಂಗಿಲ್ಲ. ಸುಮ್ಮ ಕಟ್ಟೆ ಕೂತ ಆ ಮಗಂದೇನು ಈ ಮಗಂದೇನು ಏನ್ರಿ ಒದರಾಡ್ತಿರ್ತಾವೆ ನೋಡ್ರಿ. ಇಲ್ಲಿ ಕೆಲವು ಊರಿತ್ತವಲ್ಲಿ ಇರ್ತವೆ, ಊರಿಗೊಂದು ಅವು 4 ಇದ್ರೆ ಚಂದ ಏನ್ರಿ. ಆ ಕಂಪ್ನಿ ಬೇಕೇ, ಅದು ಇರಲಿಲ್ಲ ಅಂತಂದ್ರೆ ಊರು ಸುದ್ದಿರಲ್ಲ. ಊರಿಗಿಂದ ವಾಜ್ಯ ಆಗಿದ್ದು ಇರ್ತಾವಲ್ರಿ, ಊರಿಗೆ ವಾಜ್ಯ ಆಗಿದ್ದು ಅತಣಿಗೆ ವಾದ್ರು. ಯಾವಾಗಿಂದ ಅತಣಿಗಿಂದ ವಾದ್ರು ಸುಮ್ಮ ತಿರುಗಾಡೋರು. ಮತ್ತು ಇಲ್ಲೇ ಸಮೀಪ ನೋಡ್ರಿ, ಒಂದು 5-6 ಕಿಲೋಮೀಟ್ರ್ ಅತಣಿ. ಸುಮ್ಮ ಇಲ್ಲಿ ಊರಾಗ ಕೂತು ಏನು ಮಾಡೋಣ ಅಂತಂದು ತಿರುಗಾಡ್ಕೋತ ಹೋದ್ರು. ಹಿಂಗೆ ಮಾರ್ಕೆಟ್ನಾಗ ತಿರುಗಾಡ್ತಿದ್ರು. ಅಲ್ಲೊಂದು ಹೋಟೆಲ್ ಕಾಣ್ತೀವ್ರಿ. ಹೋಟೆಲ್ ಹತ್ಕೊಂಡಿರ್ತಾವಲ್ಲ, ಹೋಟೆಲ್ ಕಂಡು ಕೂಡಲೇ ಹೇಳ್ತೀನಿ ನಿಮಗೆ. ಒಬ್ಬ ನೋಡ್ದ ಹೋಟೆಲ್ ನೋಡಿ ಗಾಬರಿ ಆದವ. ಯಾಕೆ ಗಾಬರಿ ಆದ ಅಂತಂದ್ರೆ ಹೋಟೆಲ್ ಮ್ಯಾಲಿನ ಬೋರ್ಡ್ ನೋಡಿ ಗಾಬರಿ ಆದವ. ಏನು ಬರ್ದಿತ್ತ ಹೋಟೆಲ್ ಮ್ಯಾಲ? ಬೇಕಾದವರು ಬೇಕಾದಷ್ಟು ತಿಂದವರಿ ಪುಗ್ಸೆಟ್ಟೆ. ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ಅಂತೇಳಿ ಬೋರ್ಡ್ ಹಾಕಿದ್ದವ. ಹಂಗೆ ಮಾಡ್ತೀರಿ. ಬೇಕಾದವರು ಬೇಕಾದಷ್ಟು ತಿಂದವರಿ ಪುಗ್ಸೆಟ್ಟೆ, ಮುಂದೆ ನಿಮ್ಮ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ಅಂತಕೊಂಡು ಬೋರ್ಡ್ ಹಾಕಿದ್ದ. ಇವ ಓದಿ ಅಂದ, ನೋಡು ದೋಸ್ತಲ್ಲಿ ಬೋರ್ಡ್ ನೋಡು ಅಂದ. ಅವ ಅಂದ, ಏನು ಇದು ಯಾರು ಬೇಕಾದವ್ರು ತಿಂದವ್ರಿ ಪುಗ್ಸೆಟ್ಟೆ, ಮುಂದೆ ಮೊಮ್ಮಕ್ಕಳ ಕೈಲಿ ವಸೂಲು ಮಾಡ್ತೀನಿ ಅಂತೇಳಿ ಬೋರ್ಡ್ ಹಾಕ್ಯಾನ. ಇನ್ನೊಬ್ಬ ಏನಂದ, ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳು ಯಾಕೆ ಬರ್ತಾರ ಅಂದ. ಏನ್ರಿ ಈ ಹೋಟೆಲ್ಗೆ ನಮ್ಮ ಮೊಮ್ಮಕ್ಕಳು ಯಾಕೆ ಬರ್ತಾರ? ಅವ ಇನ್ನೊಬ್ಬ ಏನಂತ 4ನೇದವ, ಬಂದಾರ ಇವರೇ ನಮ್ಮ ಮೊಮ್ಮಕ್ಕಳಂದು. ಈ ಮೊಮ್ಮಕ್ಕಳಿಗೇನು ಗೊತ್ತ? ಹೌದ್ರಿ, ಇದೇ ಹೋಟೆಲ್ಗೆ ಬಂದಾರು. ಇವರೇ ನಮ್ಮ ಮೊಮ್ಮಕ್ಕಳಂದು. ಈ ಮೊಮ್ಮಕ್ಕಳಿಗೇನು ಗೊತ್ತಾ? ನೋಡ್ರಿ ತಿಂದು ಹೋಗೋನು ಪುಗ್ಸೆಟ್ಟೆ ಎತ್ತಿಕೊಂಡೊಂದು 4 ಹೋಗಿ ಟೇಬಲ್ ಗುದ್ದದು. ಸಪ್ಲೈರ್ ಬಂದ, ಏನು ಕೊಡಿ ಸರ್ ಅಂದ. ಏನೇನಂದೇನು ಹೋಟೆಲಾಗ? ಇಡ್ಲಿ ಇದೆ, ದೋಸೆ ಇದೆ, ಉಪ್ಪಿಟ್ಟಿದೆ, ಉತ್ತಪ್ಪಿದೆ ಏನ್ರಿ, ಗುಲಾಬ್ ಜಾಮೂನ್ ಇದೆ, ಮೈಸೂರು ಪಾಕ್ ಇದೆ, ಶಿರಾ ಇದೆ, ಉಪ್ಪಿಟ್ಟಿದೆ, ಹಿಂಗೆಲ್ಲ ಒಂದು 8 ಥರದ ಐಟಮ್ ಹೇಳ. ಪುಗ್ಸೆಟ್ಟೆ. ಇವ್ರಂದ್ರು ನಿನ್ನ ಹೋಟೆಲ್ ಏನೇನು ಮಾಡಿದ್ದು ಎಲ್ಲ 4 ಪ್ಲೇಟ್ ತೊಗೊಂಬ ಅಂದ್ರು ಇವ್ರು. ಪುಗ್ಸೆಟ್ಟೆ ಅಲ್ರಿ, ರೊಕ್ಕಿಲ್ಲ ರೂಪಾಯಿ ಇಲ್ಲ. ಪುಗ್ಸೆಟ್ಟೆ ಅದು ನನಗೂ ಇರಲ್ಲ, ನಮ್ಮ ಅಪ್ಪಗೂ ಇರಲ್ಲ, ನಮ್ಮ ಮಂದಿ ಅದು. ಪುಗ್ಸೆಟ್ಟೆ ನಿನ್ನ ಹೋಟೆಲಾಗ ಏನೇನು ಮಾಡಿದ್ದು ಎಲ್ಲ 4 ಪ್ಲೇಟ್ ತೊಗೊಂಡ್ಬಾ. ಸರಿ ಆಯ್ತು ಹತ್ತಿಕೊಂಡದು. ಪಾಪ ಎಲ್ಲ 4 ಪ್ಲೇಟ್ ತಂದ. ತಿತ್ತದ್ರಿ ಮನುಷ್ಯ, ತಿತ್ತದ ಹೇಳ್ರಿ. ಸುಮ್ಮನೆ ಈಸು ಪ್ಲೇಟ್ನಿಂದ ಈಟು ತಿನ್ನೋದ್ರಾಗ ಇವಕ್ಕೆ ಹೊಟ್ಟಿನೇ ತುಂಬಿತು. ಮನುಷ್ಯ ಆಸೆ ಪಡ್ತದ, ಸುಮ್ಮನೆ ಅಂದ್ರೆ ತಿನ್ನಂಗಿಲ್ಲ ಬಿಡಂಗಿಲ್ಲ, ಆಸೆ ಪಡ್ತೀವಿ. ಯಾವಾಗ ಈಟಿಟ್ಟು ತಿನ್ನೋದ್ರೊಳಗಿಂದ ಹೊಟ್ಟೆ ತುಂಬಿತು, ಕೈ ತೊಗೊಂಡ್ರು. ಅವ ಸಪ್ಲೈಯರ್ ಬಂದ, ಮ್ಯಾಲೇನು ಕೊಡ್ಲಿ ಸರ್ ಅಂದ. ಏನೇನದ? ಹಾರ್ಲಿಕ್ಸ್ ಇದೆ, ಬೋರ್ಮಿಟ ಇದೆ, ಟೀ ಇದೆ, ಕಾಫಿ ಇದೆ. ಇವಕ್ಕೆ ದಿನ ಮನ್ಯಾಗ ಡಿಕಾಸಿನ್ನು ಕೊಡ್ತಿದ್ದಿಲ್ಲ ಏನ್ರಿ, ಕರಿ ಚಾ ಸದಕ್ಕೆ ಕೊಡ್ತಿದ್ದಿಲ್ಲ. ಮನ್ಯಾಗ ಹೆಣ್ತಿ ತೆಂಬಿಗಿಲಿಗೆ ಬಂಬತ್ತಿದ್ಲು. ಪಾಪ ಅಲ್ಲಿದ್ರಂದ ಪುಗ್ಸೆಟ್ಟೆ. ಎಲ್ಲರೂ ಬೋರ್ಮಿಟ ಕೊಡ್ರು. ಬೋರ್ಮಿಟ ಹೇಳ್ತೀನಿ ನಾನು ನಿಮಗೆ, ಈಸು ಬೋರ್ಮಿಟ ಕುಡ್ದು ಸುಮ್ಮನೆ ಅಂತ ಬರ್ಬೇಕಿಲ್ಲ. ಮ್ಯಾಲ ಕೋಲ್ಡ್ ಏನದ ನೋಡ್ರಿ, ಬೋರ್ಮಿಟ ಸುಡೋದು ಕುಡ್ದು ಮ್ಯಾಲ ಕೋಲ್ಡ್ ಏನದು ಒಂದು ಅಂದ. ಥಮ್ಸಪ್ ಇದೆ, ಸಿಟ್ರಾ ಇದೆ, ಮಿರಿಂಡಾ ಇದೆ, ಕೊಕ್ಕೋ ಕೋಲಾ ಇದೆ. ಇವರಂದ್ರು ಎಲ್ಲರಿಗೆ ಕೊಕ್ಕೋ ಕೋಲಾ. ಬೋರ್ಮಿಟ ಸುಡೋದು ಕುಡ್ದು ಮ್ಯಾಲ ಕೊಕ್ಕೋ ಕೋಲಾ ಕುಡಿದ್ರು. ಇದ್ರಿಗೆ ಅಂದ್ರೆ ಸೋಪ್ ಇಟ್ಟಿದ್ರು. ಅದನ್ನು ತೊಗೊಂಡಂದ್ರೆ ಮನ್ಯಾಗಾದ್ರೆ ಈಸಿ ಹಾಕೋತಿರು. ಅಲ್ಲಿ ಹೋಟೆಲ್ ಪುಗ್ಸೆಟ್ಟೆ ಇಟ್ಟು ಹಾಕ್ಕೊಂಡು ಈ ಕೆಂಪು ಮಂಗ್ಯಗಳು ನಿಮ್ಮ ಕಡೆ ಹೆಚ್ಚಿಗೆ ಮಂಗ್ಯಗಳು ಏನ್ರಿ, ಅವು ಕೆಂಪು ಮಂಗ್ಯಗಳು ಸೊಂಡ್ಯಾಗ ಅವು ಬಾರಿ ಬೀಜ ಹಿಡ್ದಿರ್ತಾವಲ್ಲ, ಹಾಂಗೆ ಇಟ್ಟಿಡು ಸೋಪು ಸೊಂಡ್ಯಾಗ ಹಿಡ್ಕೊಂಡು ಅಪ್ಪರ್ ಮಾಡಿ ಹೊಂಟಿದ್ರು. ಹೋಗುತ್ತಾನ ಸಪ್ಲೈಯರ್ ಬಂದ ಅಂದ 3,500 ರೂಪಾಯಿ ಬಿಲ್ ಕೊಟ್ಟ. 3,500 ರೂಪಾಯಿ ಬಿಲ್. ಅವ ಅಂದ, ಬಾಯ್ಲಂದ. ಯಾಕ್ರಿ ಸರ್ ಅಂದ. ಮಗನ ಬೋರ್ಡ್ ಏನಂತ ಹಾಕಿದಿ? ಯಾರು ಬೇಕಾದವ್ರು ತಿಂದವ್ರಿಗೆ ಪುಗ್ಸೆಟ್ಟೆ, ಮುಂದೆ ನಮ್ಮ ಮೊಮ್ಮಕ್ಕಳಿಗೆಲ್ಲ ವಸೂಲು ಮಾಡ್ತೀನಿ ಅಂತ ತಗೊಂಡು ಬೋರ್ಡ್ ಹಾಕಿ ಬಿಲ್ ಅದು ಕೊಟ್ಟಿದ್ದೋ ಮಗ. ಹಂಗೆ ಹೊಡ್ಲಕ್ಕೆ ಕೈ ಎತ್ತಿದ್ರು. ಸರ್ ನೀವು ತಪ್ಪು ತಿಳ್ಕೊಂಡ್ರಿ ಅಂದ. ಯಾಕೋ ಅನ್ನ, ಇದು ನೀವು ತಿಂದಿದ್ದು ಅಲ್ಲಿ ಬಿಲ್ಲ, ಎಂದು ನಿಮ್ಮ ಮುತ್ಯಗಳು ಬಂದು ತಿಂದು ಹೋಗ್ಯಾರ. ಈಗ ನಿಮ್ಮ ಮೊಮ್ಮಕ್ಕಳು ಬಂದಿರಿ ತೀರ್ಚೋರ್ ಮಕ್ಕಳು ಅನ್ನತಾವ. ಹೆಂಗೆ ಮಾಡ್ತೀರಿ ಏನ್ರಿ? ಇದು ನೀವು ತಿಂದಿದ್ದಕ್ಕೆ ಅಲ್ಲಿದು ಹಿಂದೆ ನಿಮ್ಮ ಮುತ್ಯಗಳು ಬಂದು ತಿಂದು ಹೋಗ್ಯಾರ. ಅದಕ್ಕೆ ಅಂದ ಇದು ಮೊಮ್ಮಕ್ಕಳು ಬಂದಿರಿ ತೀರ್ಚೋರ್ ಮಕ್ಕಳು ಅಂತಂದು 3,500 ರೂಪಾಯಿ ಬಿಲ್ ಕೊಟ್ಟಾನ. ಹೆಂಗೆ ಹಿಂದೆ ಮುತ್ಯಗಳು ತಿಂದು ಹೋಗಿದ್ದು ಈಗ ಮೊಮ್ಮಕ್ಕಳು ಹೆಂಗೆ ತೀರಿಸ್ಬೇಕು? ಹಂಗೆ ಇವೆಲ್ಲ ಕಾಡೋದು ಇವೆಲ್ಲ ದುಃಖನ ತಗೊಂಡು ಯಾವಾಗಿಂದ ಹತ್ಕೊಂಡು ಕೇಳಿದ್ರೆ ಹಿಂದಿನ ಜನ್ಮದಿಂದ ಈ ಜನ್ಮದೊಳಗೆ ನಾವು ಉಂಡೆ ತೀರಿಸ್ಬೇಕೆ ಹೊರತಾಗಿ ಉಳ್ಳಾರ್ದಿನ ಯಾರೂ ಹೋಗ್ಲಕ್ಕೆ ಬರಲ್ಲ.
ಮನುಷ್ಯನ ಬದುಕಿನೊಳಗೆ ಇವು ಕಾಡಾಟಗಳನ್ನು ಇದ್ದೇ ಇರ್ತಾವ. ಆದ್ರೆ ಯಾಕೆ ಮಾತು ಹೇಳಕತ್ತೀನಿ ಎತ್ಕೊಂಡು ಕೇಳಿದ್ರೆ ಹಿಂದಿನ ಜನ್ಮದೊಳಗೆ ಮಾಡಿರ್ತಕ್ಕಂಥ ತಪ್ಪುಗಳನ್ನು ಇವತ್ತಿನ ಈ ಜನ್ಮದೊಳಗೆ ನಾವು ಕಳೀಲಕತ್ತೀವಲ್ಲ. ಆದ್ರೆ ಈ ಜನ್ಮದೊಳಗಿಂದ ತಪ್ಪು ಮಾಡಬೇಡ್ರಿಪ್ಪ, ಈ ಜನ್ಮದೊಳಗಿಂದ ಪುಣ್ಯದ ಕಾರ್ಯಗಳನ್ನು ಮಾಡಬೇಕು. ನಾವು ಭಗವಂತನ ಧ್ಯಾನ ಮಾಡಬೇಕು. ಗಂಡ ಹೆಂಡತಿ ಮನಸ್ಸನ್ನು ತೆಗೆದು ಒಂದಾಗಿರಬೇಕು. ಅದಕ್ಕಾಗಿನ ಜೇಡರ ದಾಶಿಮಾರಿ ಅಂತಾರೆ, ಸತಿಪತಿಗಳೊಂದಾದ ಭಕ್ತಿ ಹಿತವಾಗಿ ಪೂಜಿಸುವಂಗೆ, ಸತಿಪತಿಗಳೊಂದಾಗದ ಭಕ್ತಿ ಅಮೃತದೊಳಗೆ ವಿಷ ಬೆರೆಸದಂತೆ ಕಾಣರಾಮನಾಥ. ಒಂದು ವೇಳೆ ಗಂಡ ಹೆಂಡತಿ ಮನಸ್ಸನ್ನು ತೆಗೆದು ಒಂದಾಗಿರಲಿಲ್ಲ, ಗಂಡ ಹೆಂಡತಿ ಅಂದ ಭಕ್ತಿ ಅಂದ ಒಂದೇ ದೇವ್ರ ಮೇಲೆ ಇರಲಿಲ್ಲ ಹತ್ತುಕೊಂಡ್ರ ಅದು ಹೆಂಗೆ ಅಕ್ಕದ ಹತ್ತುಕೊಂಡದ ಕೇಳಿದ್ರೆ ಅಮೃತದೊಳಗೆ ವಿಷ ಬೆರೆಸದಂತೆ ಕಾಣ ರಾಮನಾಥ. ಹಾಲಿನೊಳಗೆ ವಿಷ ಹಾಕೊಂಡಂದ ಕುಡ್ದಂಗೆ ಅಕ್ಕದ. ಅದಕ್ಕಾಗಿ ಇನ್ನೊಬ್ರು ಶರಣರಂದ ಹೇಳ್ತಾರಲ್ಲ, ಗಂಡ ಶಿವದೇವರ ಭಕ್ತ, ಹೆಂಡತಿ ಮಾರಮಸಣಿಯ ಭಕ್ತಿ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ. ನೋಡ್ರಿ ಅವ್ರು ಎಷ್ಟು ಚಂದ ಹೇಳ್ತಾರೆ, ಗಂಡ ಶಿವದೇವರ ಭಕ್ತ. ಗಂಡ ನೋಡ್ತೇವೆ ಪ್ರತಿನಿತ್ಯದಿಂದ ಸ್ವಾಮಿಗಳು ಮಠಕ್ಕೆ ಬಂದು ನಮಸ್ಕಾರ ಮಾಡಿ ಸ್ವಾಮಿಗಳದಿಂದ ಪಾದೋದಕ ತೊಗೊಂಡು ಗಂಡ ಹೊಕ್ಕಿದ್ದ. ಹೆಂಡತಿ ಊರಾಗ ದ್ಯಾಮವ್ವ ದುರ್ಗವ್ವ ತಿಳ್ಕೊ ತಿರುಗಾಡಿ ಮನ್ಯಾಗ ಕುತ್ಕೊಂಡು ಮಾಂಸ ತಿತ್ತಿದ್ಲು, ಸೆರೆಗೆ ಕುಡಿತಿದ್ಲು. ಅಂದ್ರೆ ಇದಕ್ಕೆ ಸಂಸಾರ ಅಂತಾರೇನ್ರಿ? ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸುರೆ ಮಾಂಸ. ಇದಕ್ಕೆ ಸಂಸಾರ ಎತ್ಕೊಂಡು ಕರೆಯಂಗಿಲ್ಲ. ಇದಕ್ಕೆ ಏನಂತಾರ? ಎತ್ತು ಎರಿಗಳಿತ್ತು, ಕ್ವಾಣಿ ಕೆರಿಗಳಿತ್ತಂತ. ಒಂದೊಂದು ಮನೆಗೆ ಇರ್ತಾರೆ ನೋಡ್ರಿ, ನೀವು ಒಂದೊಂದು ಮನೆಯಾಗ ಇರ್ತಾವ. ಗಂಡ ಅನ್ಬೇಕು, ಅವ 7 ವರ್ಷದಿಂದ ಬಂದಿರಲ್ಲ ಅಜ್ಜಾರು, ಅವ್ರು ಬಂದಾರ ಪುರಾಣಕ್ಕೆ, ಹೋಗಿ ಪುರಾಣಕ್ಕೆ. ನಾ ಯಾಕೆ ಹೋಲಿ ಗಂಡಗ ಹೋಗಿ ಊರಾಗ ಪ್ರವಚನ ಹಚ್ಚಾರ. ಎಂಥ ಚಂದ ಅಂದ ನೋಡಿ, ಎಷ್ಟು ಕಷ್ಟಪಟ್ಟಿಟ್ಟು ಎಲ್ಲ ತಗಡು ಹೊಡೆದು. ಏನ್ರಿ ನೀವೆಲ್ಲ ಪಂಡಿತರಾಗಲಿ ಜ್ಞಾನಿಗಳಾಗಲಿ ನೀವೆಲ್ಲ ಶರಣರಾಗಲಿ ತಿಳ್ಕೊಂಡೊಂದು ಏನು ಎಷ್ಟು ಚಂದ ಅಂದ ಏನ್ರಿ ವ್ಯವಸ್ಥೆ ಮಾಡ್ಯಾರ. ಅಟ್ಟೆಲ್ಲ ಅಂದಿಂದ ಸ್ವಾಮಿಗಳನ್ನ ಕರೆಸ್ಯಾರ ಪ್ರವಚನಕ್ಕೆ. ಅದಕ್ಕಿಂತ ಪ್ರವಚನಕ್ಕೆ ಹೋಗತ್ತೆ ತಿಳ್ಕೊಂಡ್ರ, ಪ್ರವಚನಕ್ಕೆ ಹೋಗಂದ್ರ ಗಂಡ ನಾ ಯಾಕೆ ಹೋಲಿ, ನಾ ಇಲ್ಲೇ ಕುಂದಿರ್ತೀನಿ. ಇದು ಹೆಣ್ತೇನಿದು ಏನ್ರಿ? ಗಂಡ ಅನ್ನಬೇಕು ಒಂದೇ ಪ್ರವಚನಕ್ಕೆ ಹಾದಿಗಿದಿ ನೋಡಿ, ಒಂದೇ ನೀ ಪುರಾಣ ಕೇಳಕ್ಕೆ ಹಾದಿಗಿದಿ ನೋಡೋ ತಗೊಂಡ್ರೆ ನಾ ಯಾಕೆ ಹೋಗ್ಬಾರ್ದು 5ಕ್ಕೆ ಬಂದು ಇಲ್ಲಿ ಕೂತ್ರು ಏನು ಮಾಡ್ತೀವಿ? ಒಂದೊಂದು ಇರ್ತಾವ ಮನ್ಯಾಗ. ಅಲ್ಲ ಇವತ್ತು ಚಂದಾಗಿ ರೊಟ್ಟಿ ಮಾಡೋದು ಗಂಡ, ನಾ ಯಾಕೆ ರೊಟ್ಟಿ ಮಾಡಲ್ಲ, ಗಿಟ್ಟಿನೇ ಮಾಡಕ್ಕೆ. ಅಲ್ಲ ಒಂದಿಟ್ಟು ಪಲ್ಯ ಮಾಡಿ ಚಂದಾಗೆ, ನಾ ಯಾಕೆ ಮಾಡಲಿ ಪಲ್ಯನ, ಪಿಲ್ಲೆನೇ ಮಾಡಕ್ಕೆ ಇರ್ತಾವಿಲ್ರಿ. ಒಂದೊಂದು ಮನೆತನದಾಗ ಇರ್ತಾವ. ಒಬ್ಬನಿಗೆ ಸಾಕಾಗಿತ್ತು. ಗಂಡ ಏನು ಹೇಳ್ತಾನೆ ಅದಕ್ಕೆ ಬರೀ ಎದುರೇ ಮಾಡೋದು. ಗಂಡು ಹೋಗಬೇಡ ಅಂದ್ರೆ ಹೋಗೋಕ್ಕೇನೆ ಏನ್ರಿ, ಗಂಡು ಹೋಗಂದಲ್ಲಿ ಅಂದ ಹೋಗ್ಲಿಕ್ಕಿಲ್ಲ. ಏನು ಮಾಡ್ತಾನೆ ಒಟ್ಟು ಅದಕ್ಕೆ ಎಲ್ಲದಕ್ಕೂ ಎದುರೇ ಮಾಡೋಕ್ಕೆ ಸಾಕಾಯ್ತು ಅವನಿಗೆ. ಏನು ಮಾಡ್ಬೇಕಪ್ಪ ಎಂಥದ್ದು ಗಂಟು ಬಿದ್ದ ನನಗೆ ಏನ್ರಿ? ಒಂದು ಮಾತು ಕೇಳೋಕ್ಕಿಲ್ಲ, ಬರೇ ಎದುರೇ ಮಾತಾಡೋದು, ಬರೇ ಎದುರೇ ಬಾರಿಸೋದು. ಸಾಕಾಯ್ತು ಅವನಿಗೆ. ಸಾಕಾಗಿ ಇವ ಏನು ಮಾಡ್ದ, ಮಾಡ್ಬೇಕು ತಡೀಕಿನ್ನ ತಿಳ್ಕೊಂಡಂದು ನಾ ಕೂಡಲು ಸಂಗಮಕ್ಕೆ ಹೊಂಟೀನಿ, ನೀ ಬರಬೇಡ ಅಂದ. ಅಂದ್ರೆ ಬರಬೇಡ ಅಂದರೆ ಬರ್ತಾಳಂದು ಗೊತ್ತಿತ್ತು ಅವನಿಗೆ. ನಾ ಕೂಡಲು ಸಂಗಮಕ್ಕೆ ಹೊಂಟೀನಿ, ನೀ ಬರಬೇಡ ಅಂದ. ಯಾಕೆ ನಾ ಯಾಕೆ ಬರಬಾರ್ದು, ನಾನು ಬರೋಕ್ಕಿನ. ಅವ ಮುದ್ದಮೆ ಅಂದಿದ್ದವ, ನೀ ಬರಬೇಡ ನಾ ಹೋಗ್ತೀನಿ ಅಂದ. ನಾ ಯಾಕೆ ಬರಬಾರ್ದು, ನಾ ಹೋಗೋಕ್ಕಿನ ಬರೋಕ್ಕಿನ ಅಂತಂದ್ಲು. ಬಾ ಅಂದ. ತಾನು ಸೀರೆ ಪಾರಿ ಚೀಲದಾಗ ಇಟ್ಕೊಂಡು ತಯಾರಾದ. ಆಕಿನ ಕರ್ಕೊಂಡು ಕೂಡಲು ಸಂಗಮಕ್ಕೆ ಹೋದ. ಬಸವಣ್ಣವ್ರು ಐಕ್ಯಸ್ಥಳ ಅದಲ್ಲ, ಅಲ್ಲಿ ಕೂಡಲು ಸಂಗಮಕ್ಕೆ ಅಂದ ಬಾದ. ಅಲ್ಲಿ 3 ನದಿಗಳು ಕೂಡ್ಯಾವ ಏನ್ರಿ, 3 ನದಿ ಕೂಡ್ಯಾವ. ಸಿಕ್ಕಾಪಟ್ಟಿ ನೀರವ ನದಿಯಾಗ. ಆಶ್ಚರ್ಯ ಹೇಳ್ತೀನಿ, ಇವ ಏನು ಮಾಡ್ದ, ಅಲ್ಲಿ ಹೋಗಿ ಏನ್ರಿ ನದಿಯಾಗಿಂದ ಇಳಿದೆ ಅಂದ ಈಸ್ಯಾಡಕತ್ತ. ಏನ್ರಿ ಲಕ್ಷ ಕೊಡ್ರಿ ಕಡೆ ಬಿಡು, ಅದು ಸುಮ್ಮ ಮಾಡ್ಲಕತ್ತದ. ಅದಕ್ಕೆ ಬಿಡು, ಸುಮ್ಮ ತಿರುಗಾಡ್ತಾನ. ಕೇಳ್ರಿ ಏನ್ರಿ ಎಲ್ಲಿ ಬಿಟ್ಟಿದ್ದೇವ್ರಿ? ಅಲ್ಲ ಅವರು ಯೂಟ್ಯೂಬರ್ ನೀ ಏನ್ರಿ? ಪಾಪ ಕೂಡಲು ಸಂಗಮಕ್ಕೆ ಕರ್ಕೊಂಡು ಬಂದ. ನೀ ಒಳಗೆ ಬರಬೇಡ, ನೀರು ಭಾಳವ ತಗೊಂಡು ಹೇಳೇ ಒಳಗೆ ಹೋದಿವ ಈಸೆಳ್ಳಕ್ಕೆ. ಈಕಿ ಅಂದ, ನಿನಗಿಲ್ಲ ನನಗೆ ಇರ್ತಾವ ನೀರು ಭಾಳ, ನಾನು ಬರೋಕ್ಕಿನಿ ಅಂದ್ಲು. ಬಾ ಅಂದವ. ಬಂದ್ಲು, ಮೊಳಕಲ್ತಾನೆ ನೀರು ಬಂದು. ಬ್ಯಾಡ, ಮುಂದೆ ಬರಬೇಡ, ನೀರು ಭಾಳವ, ಬರಬೇಡ ತವ ಗಂಡ ಅಂತಾನ. ನಿನಗಿರಂಗಿಲ್ಲ, ನನಗೇ ಇರ್ತಾವ. ಹಂಗೆ ಬಂದ್ಲು ಒಳಗೆ. ಕುತ್ತಿಗೆ ಬಂದು ನೀರು, ಇನ್ನು ಮುಂದರೆ ಬರಬೇಡ, ನೀರು ಭಾಳವ. ಏನ್ರಿ ನೀರು ಹರ್ಕೊಂಡು ಹೋಗ್ತಿದ್ದಿ, 3 ನದಿ ಕೂಡ್ಯಾವ. ನೀ ಹರ್ಕೊಂಡು ಹೋಗಂಗಿಲ್ಲ, ನಾನೇ ಒಬ್ಬಕ್ಕಿನ ಹರ್ಕೊಂಡು ಹೋಗಂಗೆ ಕಾಣ್ತೀನಿ. ನೀ ಹರ್ಕೊಂಡು ಹೋಗಂಗೆ, ನಾವು ಒಬ್ಬಕ್ಕಿನ ಹರ್ಕೊಂಡು ಹೋಗಂಗೆ ಕಾಣ್ತೀನಿ. ನಾ ಯಾಕೆ ಹರ್ಕೊಂಡು ಹೋಗ್ತೀನಿ ತಿಳ್ಕೊಂಡು ಹಂಗೆ ಒಳಗೆ ಬತ್ತಾಯ್ತು.
ಕಾಲು ಹಾರಿ ಹಿಂಗೆ ಮುಣಗೋದು ಹೇಳೋದು ರೀ ಅಂದ್ಲು. ಏನು ರೀ ಇಲ್ಲ ರಾಯಿಲಿ ಹೋಗಿ ಬಾ ಅನ್ನೋದು. ಮತ್ತು ಅವಾಗ ತೊಗೊಂಡು ಏನು ಮಾಡ್ತೀರಿ? ಸಾಕಾಯ್ತಂದ್ರೆ ಆಟೆ ಮಾಡ್ತಾರಲ್ರಿ, ಸಾಕಾದ ಬಳಿಕ ಆಟೆ ಕೆಲಸ. ಅದಕ್ಕಾಗಿ ನೀವೊಬ್ಬ ಜಾನಪದ ಕವಿ ಎಷ್ಟು ಚಂದ ಹೇಳ್ತಾನೆ ಹತ್ಕೊಂಡು ಕೇಳಿದ್ರ, ಹೈಸ್ಕೂಲ್ ಮಾಸ್ತರ್ ಹನುಮಂತಪ್ಪನ ಕತೆ ಇದ್ದು ಮಜಬೂರ, ಹೆಂಡತಿ ಹೇಳಿದಂಗ ಹೂ ಅನ್ನುತ್ತ ನಡೆಸ್ಯಾನ ಸಂಸಾರ. ಇನ್ನೊಂದು ಸ್ವಲ್ಪ ಸೌಂಡ್ ನೋಡು, ಇದು ಏನು ಇದು ಅನಿಸಲ್ಲಪ್ಪ. ಹೈಸ್ಕೂಲ್ ಮಾಸ್ತರ್ ಹನುಮಂತಪ್ಪನ ಕತೆ ಇದ್ದು ಮಜಬೂರ, ಹೆಂಡತಿ ಹೇಳಿದಂಗ ಹೂ ಅನ್ನು ನಡೆಸ್ಯಾನ ಸಂಸಾರ. ಮುಂಜಾನೆ ಎದ್ದರ ಕೈಯ ಕಸಬರಿಗೆ ಬರತಿತ್ತು ಸರಸಾರ, ಮುಂಜಾನೆ ಎದ್ದರ ಕೈಯ ಕಸಬರಿಗೆ ಬರತಿತ್ತು ಸರಸಾರ. ಮನೆಗೆಲಸೆಲ್ಲ ಮುಗಿಯಬೇಕಂತ ಮಾಡ್ತಿತ್ತು ಅವಸಾರ, ಮನೆಗೆಲಸೆಲ್ಲ ಮುಗಿಯಬೇಕಂತ ಮಾಡ್ತಿತ್ತು ಅವಸಾರ. ಶಾಲೆಯ ವೇಳೆ ಗಂಟೆ ಬರಿಸಿತು ನಡೆದನ ಭರರಾರ, ಶಾಲೆಯ ವೇಳೆ ಗಂಟೆ ಬರಿಸಿತು ನಡೆದನ ಭರರಾರ. ಎಷ್ಟು ದುಡಿದರೂ ಮಾಸ್ತರ ಮ್ಯಾಲೆ ಹೆಂಡತಿ ಅಧಿಕಾರ. ಹೈಸ್ಕೂಲ್ ಮಾಸ್ತರ್ ಹನುಮಂತಪ್ಪನ ಕತೆ ಇದ್ದು ಮಜಬೂರ, ಹೆಂಡತಿ ಹೇಳಿದಂಗ ಹೂವನ್ನು ನಡೆಸ್ಯಾನ ಸಂಸಾರ. ತುಟಿಗೆ ಲಿಪ್ಟಿಕು ಮುಖಕ್ಕೆ ಬಳಿ ತಳಸೂನೋ ಪೌಡರ್, ಹೊಸ ಸಿನಿಮಾ ಯಾವುದೇ ಬಂದರು ಟಾಕೀಜಿಗೆ ಹಾಜರ. ತುಟಿಗೆ ಲಿಪ್ಟಿಕು ಮುಖಕ್ಕೆ ಬಳಿ ತಳಸೂನೋ ಪೌಡರ್, ಹೊಸ ಸಿನಿಮಾ ಯಾವುದೇ ಬಂದರು ಟಾಕೀಜಿಗೆ ಹಾಜರ. ಬೇಸೆಯರಂತ ಸಿಂಗಾರಾಗಿ ತಿರುಗಳ ಬಾಜಾರ, ಬೇಸೆಯರಂತ ಸಿಂಗಾರಾಗಿ ತಿರುಗಳ ಬಾಜಾರ. ಗಂಡನ ಮಾತಿಗೆ ವಿರುದ್ಧ ನಡೆಯುವ ಹೆಣ್ಣಿನ ಅವತಾರ. ಹೈಸ್ಕೂಲ್ ಮಾಸ್ತರ್ ಹನುಮಂತಪ್ಪನ ಕತೆ ಇದ್ದು ಮಜಬೂರ, ಹೆಂಡತಿ ಹೇಳಿದಂಗ ಹೂ ಅನ್ನು ನಡೆಸ್ಯಾನ ಸಂಸಾರ. ಮಾಡಂದ್ರ ಮಾಡಲ್ಲ, ಬ್ಯಾಡಂದ್ರ ಬಿಡಲ್ಲ, ಮಾಡ್ತಾಳ ಹಠ ತೋರ. ಮಾಡಂದ್ರ ಮಾಡಲ್ಲ, ಬ್ಯಾಡಂದ್ರ ಬಿಡಲ್ಲ, ಮಾಡ್ತಾಳ ಹಠ ತೋರ. ಮಾತಿನ ವಿರುದ್ಧ ನಡೆಯುತ್ತಿದ್ದಳು ಸಿಕ್ಕಿತು ಆಧಾರ, ಮಾತಿನ ವಿರುದ್ಧ ನಡೆಯುತ್ತಿದ್ದಳು ಸಿಕ್ಕಿತು ಆಧಾರ. ಅದೇ ಸೂತ್ರವ ತಪ್ಪದೆ ಬಳಸುತ್ತ ನಡೆಸನ ಸಂಸಾರ. ಅದೇ ಸೂತ್ರವ ತಪ್ಪದೆ ಬಳಸುತ್ತ ನಡೆಸನ ಸಂಸಾರ. ಮಾತಿನ ಗಂಡನ ವಿರುದ್ಧ, ಗಂಡನ ಮಾತಿಗೆ ವಿರುದ್ಧ ನಡೆಯುವ ಹೆಣ್ಣಿನ ಅವತಾರ. ಹೈಸ್ಕೂಲ್ ಮಾಸ್ತರ್ ಹನುಮಂತಪ್ಪನ ಕತೆ ಇದ್ದು ಮಜಬೂರ, ಹೆಂಡತಿ ಹೇಳಿದಂಗ ಹೂ ಅನ್ನು ನಡೆಸನ ಸಂಸಾರ. ತಗಣಿ ಕೊಲ್ಲಾಕ ತಗಣಿ ಎಣ್ಣೆ ತಂದಿದ್ದ ಮಾಸ್ತರ, ಹೆಂಡತಿಗೆ
ಇದನ್ನ ಕುಡಿಬೇಡ ಕುಡಿದರೆ ಸಾಯ್ತಾರ. ತಗಣಿ ಕೊಲ್ಲಾಕ ತಗಣಿ ಎಣ್ಣೆ ತಂದಿದ್ದ ಮಾಸ್ತಾರ, ಹೆಂಡತಿಗೆ ಹೇಳಿದ ಇದನ್ನ ಕುಡಿಬೇಡ ಕುಡಿದರೆ ಸಾಯ್ತಾರ. ಮರೆತು ಹೇಳಿದ ಮಾಸ್ತರ ವಿರುದ್ಧ ಕುಡಿದಾಳೆ ಎಣ್ಣೆ ಪೂರ. ಮರೆತು ಹೇಳಿದ ಮಾಸ್ತರ ವಿರುದ್ಧ ಕುಡಿದಾಳೆ ಎಣ್ಣೆ ಪೂರ. ಹೆಂಡತಿ ಸತ್ತು ಮ್ಯಾಗ ಕೆಂದುಳಿ ಹಾಡಿದರ್ ಅಳಲಿಲ್ಲ ಮಾಸ್ತರ. ಹೈಸ್ಕೂಲ್ ಮಾಸ್ತರ್ ಹನುಮಂತಪ್ಪ ಕತೆ ಇದ್ದು ಮಜಬೂರ. ಹೆಂಡತಿ ಹೇಳಿದಂಗ ಮೂವನ್ನು ನಡೆಸನ ಸಂಸಾರ. ಹೆಂಡತಿ ಹೇಳಿದಂಗ ಮೂವನ್ನು, ಹೆಂಡತಿ ಹೇಳಿದಂಗ ಮೂವನ್ನು, ಹೆಂಡತಿ ಹೇಳಿದಂಗ ಮೂವನ್ನು ನಡೆಸನ ಸಂಸಾರ.